ಹಲೋ ಫುಡೀಸ್, ಲಂಚ್ ಬಾಕ್ಸ್ ಸೀರೀಸಲ್ಲಿ ಮತ್ತೊಂದು ರೆಸಿಪಿ. ಇದು ಲಂಚ್ ಬಾಕ್ಸ್ಗೆ ಮಾಡಿಸಿರ್ತಕ್ಕಂಥ ರೆಸಿಪಿ ಅನ್ಬೋದು. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನೀವು ಲಂಚ್ ಬಾಕ್ಸಲ್ಲೂ ತೊಗೊಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲೂ ತೊಗೊಬೋದು, ನೈಟ್ ಡಿನ್ನರಾಗೂ ಸಹ ತೊಗೊಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು 1 ಸ್ಪೂನಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ಹೋಲ್ ಗರಂ ಮಸಾಲ ಬರುತ್ತಲ್ಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ 2 ಪಲಾವ್ ಎಲೆ, ಇದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗ ನಾನು 1 ಸ್ಪೂನಷ್ಟು ಸೋಂಪು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈಗ ನೋಡಿ, 1 ಈರುಳ್ಳಿ ತೊಗೊಂಡಿದ್ದೆ. ನಾನು 1 ಲಂಚ್ ಬಾಕ್ಸ್ಗೆ ಮಾಡ್ತಾ ಇರೋದ್ರಿಂದ ಒಂದೇ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿ ಸೇರಿಸ್ಕೊಬೋದು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆ ರೀತಿ ಇದನ್ನು ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಬಿಡಿಸ್ಕೊಂಬಿಟ್ರೆ ಆಯಿತು, ಬೇಗನೆ ಫ್ರೈ ಆಗಿಬಿಡುತ್ತೆ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ದಿನ ಏನು ಮಾಡೋದಪ್ಪ ಲಂಚ್ ಬಾಕ್ಸು ಅಂತ ಅನಿಸ್ತಾ ಇರುತ್ತಲ್ಲ, ನಮ್ಮ ಸೀರೀಸ್ ಏನಿದೆ ಲಂಚ್ ಬಾಕ್ಸ್ದು, ಅದನ್ನ ಫಾಲೋ ಮಾಡಿ ಆರಾಮಾಗಿ ನೀವು ಮಾಡ್ಕೊಬೋದು. ನಂತರ ನೋಡಿ, ಇಲ್ಲಿ 1 ಅರ್ಧ ಕಪ್ಪಷ್ಟು ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆ 1 ಅರ್ಧ ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಎರಡನ್ನೂ 1-2 ನಿಮಿಷ ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಒಟ್ಟಿಗೆ ಹಾಕ್ಕೊಬೇಡಿ. ಹಾಕ್ಕೊಂಡಾದ್ಮೇಲೆ ಒಂದು 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಗ್ಯಾಪಲ್ಲಿ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಸೇರಿಸ್ಕೊತಾ ಹೋಗಿ. ಎಣ್ಣೆಯಲ್ಲಿ ಚೆನ್ನಾಗಿ 1-2-3 ನಿಮಿಷ ಇದು ಬೇಯಬೇಕು. ಆವಾಗಲೇ ತಿನ್ನುವಾಗ ಟೇಸ್ಟ್ ಕೊಡುತ್ತೆ. ಇಲ್ಲ ಅಂತಂದರೆ ಅದು ಹಸಿ ಹಸಿಯಾಗಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಬೇಕಾದರೆ ನೋಡಿ, ಈ ರೀತಿ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಈಗ 1 ಅರ್ಧ ಸ್ಪೂನು ನಾನು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಅರ್ಧ ಕಪ್ಪಷ್ಟು ಇಲ್ಲಿ ಫ್ರೋಝನ್ ಬಟಾಣಿ ಇತ್ತು ನನ್ನ ಹತ್ರ, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಫ್ರೆಶ್ ಇತ್ತಂದರೆ ನೀವು ಅದನ್ನು ಸಹ ಹಾಕ್ಕೊಬೋದು. ನಂತರ ಇಲ್ಲಿ ಟೊಮೊಟೊನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ 1-2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಬರುತ್ತಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ರುಚಿಯಾಗುತ್ತೆ. ಬರೀ ಪಾವ್ ಭಾಜಿಗೆ ಮಾತ್ರ ಯೂಸ್ ಮಾಡ್ತಾರೆ ಯೂಶಲಿ, ಬಟ್ ಇದನ್ನು ತವಾ ಪುಲಾವ್ ಅಂತಲೂ ಮಾಡ್ತಾರೆ. ನಾರ್ತ್ ಇಂಡಿಯನ್ಸು ಆ ಕಡೆ, ಈ ಬಾಂಬೆ ಆ ಕಡೆ ಎಲ್ಲ ಹೋದರೆ ಈ ತವಾ ಪುಲಾವ್ ಅಂತ ಸಿಕ್ಕತ್ತೆ. ಅವರು ಈ ರೀತಿ ಮಾಡ್ತಾರೆ. ಬಟ್ ಕುಕ್ಕರಲ್ಲಿ ಮಾಡಲ್ಲ, ದೊಡ್ಡ ದೊಡ್ಡ ತವಾಗಳು ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಮಾಡ್ತಾರೆ. ಬಟ್ ನಾವು ಅದನ್ನೆಲ್ಲ ಮಾಡೋಕ್ಕಾಗಲ್ವಲ್ಲ. ಅದೇ ರೆಸಿಪಿನ ನಮ್ಮ ಮೆಥಡಲ್ಲಿ ಹೇಗೆ ಮಾಡ್ಬೋದು ಸಿಂಪಲ್ಲಾಗಿ ಅಂತ ನೋಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೊಬೋದು. ನಂತರ ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ರುಚಿ ಈಗ ಈ ನೀರನ್ನು ಟೇಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಇಲ್ಲ ಅಂದರೆ ನೀವು ಸೇರಿಸ್ಕೊಬೋದು ಈ ಹದದಲ್ಲಿ. ಹಾಗೆ ತೊಳೆದಿಟ್ಟಿರ್ತಕ್ಕಂಥ ರೈಸನ್ನು ಸಹ ಹಾಕ್ಕೊಂಡೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಇದನ್ನು ಸಹ ಹಾಕ್ಕೊಂಬಿಟ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಕುದಿ ಬರಬೇಕು ಚೆನ್ನಾಗಿ, ಅಲ್ಲಿ ತನಕ ಲಿಡ್ನ ಕ್ಲೋಸ್ ಮಾಡಬೇಡಿ. ಮೇಲಿಂದ ತುಪ್ಪ ಹಾಕ್ಕೊಂಡಿದ್ದೆ ನಾನು, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ತಪ್ಪದೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಡಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ಕುಕ್ಕರೆಲ್ಲ ಕೂಲ್ ಆಗಿದೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಾಕಿದೆ ಅಂತ. ಟೇಸ್ಟ್ ಅಂತೂ ನಿಜ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತಾನೆ ಇರ್ತೀರ. ಈ ರೆಸಿಪಿ ನಿಮ್ಮ ಕಿಚನಲ್ಲಿ ಇನ್ಕ್ಲೂಡ್ ಆಗುತ್ತೆ 100%. ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ತಾ ಇದ್ರೇ ತಿನ್ಬೇಕು ಅನಿಸ್ತಾ ಇದೆಯಲ್ಲ. ಮತ್ತೆ ತಡ, ನೀವು ಕೂಡ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಥ್ಯಾಂಕ್ ಯು.